ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಲ್ಲ, ಇಲ್ಲಿ ಗಂಟ ಬಂದು ಬರೀ ಇಷ್ಟೇ ಕಬ್ನಾಲ್ ಕುಡಿದ್ರೆ ಸಾಕಾ? ಮತ್ತೇನಂದ್ರೆ ನೀವು ಬೆಲ್ಲನೇ ತಿನ್ಲಿಲ್ಲ. ಕುದೀತಾ ಇರೋ ಆ ನೊರೆ ನೊರೆ ಬೆಲ್ಲ ತಿಂದ್ರೆ ಸ್ವರ್ಗದಂಗ್ ಇರ್ತೈತೆ. ಬನ್ನಿ ತಿನ್ನಿರಂತೆ. ಹೆಂಗೈತೆ? ಅಮೇಝಿಂಗ್. ಥ್ಯಾಂಕ್ಸ್ ಅ ಲಾಟ್ ನಂಗೆ ಇಂಥ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರೋದಕ್ಕೆ. ಹೀಗೇಳಿ ನಮ್ಮೂರ್ ಸೂಪರ್ ಅಲ್ವಾ? ಓಕೆ ಓಕೆ, ಒಂದು 50 ಮಾರ್ಕ್ಸ್ ಕೊಡ್ಬೋದು. You naughty. ಅಂತೂ ಚಿತ್ರಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದು ಒಂಥರ ಮನಸ್ಸಿಗೆ ಒಗರ ಆಗ್ಬಿಡ್ತಪ್ಪ. ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ಬಿಡ್ತು. ಈಗ ನನ್ನ ಆಸ್ತಿ ಪತ್ರಗಳನ್ನ ಅಡ ಇಟ್ಟಿದ್ದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದಪ್ಪ. ಸುಳ್ಳು ಹೇಳ್ಬೇಕೇನ್ಲ? ಮತ್ತೆ ಸತ್ಯ ಹೇಳಕ್ಕಾಯ್ತದ? ಹೇಳಿದ್ರೆ ಅವ್ರು ತಡ್ಕೊಂತಾರೇನೋ? ಮದ್ವೆ ಹತ್ರಕ್ಕೆ ಬಂತು ಅಂತ ಮನೆಯೆಲ್ಲ ಗಲಗಲಗಲ ಅಂತ ಐತೆ. ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಗೌ ಅಂತ ಸುಮ್ಮನಾಗ್ಬಿಡುತ್ತೆ ಅಷ್ಟೇ. ಒಂದ್ ತುತ್ತನ ಉಂಡಾರ ಅನ್ನನ ಅವರು? ಬೇಡಪ್ಪ, ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗದ್ ಬೇಡ. ಅದ್ ಸರಿ, ನಿನ್ಗಿರೋದು ಪದ್ಮಿನಿ ಒಬ್ಳೆ ಮಗಳಲ್ಲ, ಇನ್ನ 2 ಹೆಣ್ಮಕ್ಳವೆ. ಅವಕ್ಕೂ ಮದುವೆ ಮಾಡ್ಬೇಕಲ್ವಾ? ಅವಾಗ ಹೆಂಗ್ ಮಾಡಿಯಾ? ಏನೋ ಒಂದು ಆಗ್ತದೆ ಬಿಡು, ಏನೋ ಒಂದು ಆಗ್ತತೆ. ದೇವ್ರವನೇ ಅವನ್ ದಾರಿ ತೋರಿಸ್ತಾನೆ ನೋಡು. ರೆಟ್ಟೆಗೆ ಬಲ ಇರೋ ಗಂಟ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಬೀದಿಗೆ ಬರಕ್ ಬಿಡಕ್ಕಿಲ್ಲ, ಆಯ್ತಲ್ಲ? ಬಾಯಿಗ ಹೋಗನ್ ಬಾ. ನೀರಲ್ಲಿ ಆಟ ಆಡಿದ್ವಿ, ಅಲೆ ಮನೇಲಿ ಕಬ್ನಾಲ್ ಕುಡ್ದು ಬೆಲ್ಲ ತಿಂದು ಕಬ್ನು ತಿಂದ್ವಿ. ವಾಟ್ ನೆಕ್ಸ್ಟ್? ಮರದಲ್ಲಿರೋ ಹಣ್ಣ ಕಿತ್ಕೊಂಡು ತಿನ್ನುವ? ಮರದ ಹಣ್ಣ? ಇಲ್ಲಿ ಯಾವ ಹಣ್ಣಿನ ಮರ ಇದೆ? ಹುಣಸೆ ಹಣ್ಣು. ಹುಣಸೆನಾ? ಹುಳಿ ಹುಳಿ ಹಣ್ಣು ತಿನ್ನಿಸ್ತೀಯಾ? ಹಣ್ಣು ಹುಳಿನ ಸಿಹಿನ ಅನ್ನೋದ್ ವಿಷಯ ಅಲ್ಲ. ಮರದಲ್ಲಿರೋ ಹಣ್ಣಿಗೆ ಕಲ್ಲೊಡ್ದು ಬೀಳ್ಸ್ಕೊಂಡ್ ತಿನ್ನೋದ್ರಾಗೆ ಎಂತ ಸುಖ ಇರ್ತೈತೆ ಗೊತ್ತಾ? ನಿಮ್ಗೆಲ್ ಗೊತ್ತಿರ್ತೈತೆ? ಹೋಗ್ಲಿ, ಮರಕ್ಕೆ ಗುರಿ ಇಟ್ಟು ಹುಣ್ಸೆನ್ ಬೀಳ್ಸಕ್ಕಾದ್ರೂ ಬರ್ತೈತಾ? ನಂಗೆ ಚಾಲೆಂಜಾ? ನೋಡೀಗ ಒಂದೇ ಕಲ್ಲಿಗೆ ಬೀಳಿಸ್ತೀನಿ. ಸುಮ್ಕೆ ಹಂಗೆಲ್ಲ ಹೇಳ್ಬೇಡಿ. ಆಮ್ಯಾಕೆ ನಾನ್ ಮುಂದೆ ಬೀಳ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ತೈತೆ. ಅದೆಲ್ಲ ಸೀನೇ ಇಲ್ಲ. ಈಗೇನ್ ಚಾಲೆಂಜಾ? ಹಣ್ಣು ಬೀಳಿಸ್ಲಾ? ಓಕೆ, ನಾನೇನಾದ್ರೂ ಒಂದೇ ಕಲ್ಲಿಗೆ ಹಣ್ಣು ಬೀಳ್ಸಿದ್ರೆ ನೀನ್ ನಂಗೊಂದು ಪಪ್ಪಿ ಕೊಡ್ಬೇಕು. ಯಾಕೆ ಭಯನಾ? ನನಗೇನಕ್ ಭಯ? ನೀವು ಬೀಳ್ಸಲ್ಲ ಅಂತ ಗೊತ್ತೈತೆ. ಚಾಲೆಂಜ್ ಎಕ್ಸೆಪ್ಟೆಡ್. ಎಸ್ ಎಸ್ ಎಸ್, ನಾ ಗೆದ್ದೆ. ಹಲೋ ಮೇಡಮ್,
ನಾನು ಗೆದ್ದೆ ಅಂತಂದೆ. ಅದ್ಕೇನು? ಅದಕ್ಕೇನು ಅಂದ್ರೆ ಚಾಲೆಂಜ್ ಏನಾಗಿತ್ತು ಮೇಡಮ್? ಹಲೋ, ಏನ್ ಮಾತೇ ಇಲ್ಲ? ನಂಗವೆಲ್ಲ ಗೊತ್ತಿಲ್ಲ. ಚಾಲೆಂಜ್ ಅಂದ್ರೆ ಚಾಲೆಂಜು, ನಿನಗೆ ಕೊಡ್ಲೇಬೇಕು. ನಾನ್ ಕೊಡಕ್ಕಿಲ್ಲ. ಯಾಕೆ? ನೀವೇನಂತ ಹೇಳಿದ್ರಿ? ಒಂದೇ ಕಲ್ಗೆ ಹುಣ್ಸೆನ್ ಬೀಳಿಸ್ತೀನಿ ಅಂತ ತಾನೇ? ಬೀಳ್ಸಿದ್ನಲ್ಲ. ಏನ್ ಬೀಳ್ಸಿದ್ರಿ? ಹುಣ್ಸೆ ಹಣ್ಣು. ನೀವ್ ಬೀಳ್ಸಿರೋದು ಹುಣ್ಸೆ ಕಾಯ್ನ. ನೋಡಿ ಇಲ್ಲಿ. ನೀವ್ ಸೋತ್ರಿ. ಏಯ್! ಸೋತೆಕಾಯ್ ಸೋತೋದ. ಇರ್ಲಿ ಇರ್ಲಿ. ಏನಿದಿಷ್ಟು ಗಟ್ಟಿ? ಅಯ್ಯೋ, ಅದನ್ನ ಹಂಗ್ ತಿನ್ನೋದಲ್ಲ, ಕಲ್ಲಲ್ಲಿ ಸ್ವಲ್ಪ ಚಚ್ಕೊಂಡು ತಿನ್ಬೇಕು. ಏನ್ ಪದ್ಮಿನಿ ನೀನು, ಆಲೆ ಮನೆಯಲ್ಲಷ್ಟು ಸಿಹಿ ಸಿಹಿ ಆಗ್ತಿದ್ಸಿ ಇದು ಹುಳಿ ಹುಳಿ ಹುಣ್ಸೆಕಾಯಿ ತಿನ್ಸಿದ್ಯಲ್ಲ. ಜೀವನದಾಗೆ ಎಲ್ಲ ಇರ್ಬೇಕು, ಹುಳಿ ಖಾರ ಸಿಹಿ ಎಲ್ಲ. ತಿನ್ನಿ ತಿನ್ನಿ. ಏನ ಭುಜಂಗ, ಹೆಂಗಿದೀಯಾ? ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದ್ದೀನೋ? ಚೆನ್ನಾಗಿದ್ದೀನಿ. ಏನೋ ಮಗಳು ಮದುವೆಗೆ ಶಾನೆ ಓಡಾಡ್ತಾ ಇದೆಯಂತೆ, ತಯಾರಿನು ಜೋರಾಗೆ ಇದೆಯಂತಲ್ಲಪ್ಪ? ಆಗ್ಲೇಬೇಕಲ್ಲ ಪರಮೇಶಿ, ಮನೆ ನಡೀತಿರೋ ಮೊದಲನೇ ಶುಭ ಕಾರ್ಯ ಜೋರಾಗಿ ಆಗ್ಲೇಬೇಕಲ್ಲ. ಹೊಟ್ಟೆ ಹಿಟ್ಟಿಲ್ದಿದ್ರು ಕೂಡ ಜುಟ್ಟಿ ಮಲ್ಗೆ ಹೂವ ಅಂತ ನೋಡು, ಅದೇನೋ ಅಂತಾರಲ್ಲ, ಆಯ್ಕೊಟ್ಟು ತಿನ್ನ ಕೋಳಿ ಕಾಲು ಮುರಿದಂಗ ಆಯ್ತದೆ ನಿನ್ ಕತೆ. ಗೊತ್ತಾಯ್ತಾ? ಹುಷಾರು. ಯಾಕ್ಲ ಹಂಗಂದಿಯಾ? ಮತ್ತಿನ್ನೇನು? ಅಲ್ಲ ಕಡ್ಲ, ನಮ್ಮೂರಲ್ಲಿ ಯಾವುದು ಒಳ್ಳೆ ಗಂಡುಗಳೇ ಇರ್ಲಿಲ್ವೇ? ಹೋಗಿ ಹೋಗಿ ಆ ಶ್ರೀಮಂತ ಸಹವಾಸ ಮಾಡ್ಬೇಕಾಗಿತ್ತ? ಅವ್ರ ಸಮಕ್ಕೆ ಮದುವೆ ಮಾಡಕ್ ಹೋಗಿ ಇದು ಬದು ಹೊಲ ಮನ ಎಲ್ಲ ಅಡ ಇಡಕ್ ಹೋಗ್ತಿದೆಯಲ್ಲ, ಅದ್ರ ಅಗತ್ಯ ಏನಿತ್ತು ಅಂತೀನಿ. ನನ್ನ ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದನ್ನ ನಿನ್ನೊಂದ ತಿಳ್ಕೊ ಅಗತ್ಯ ಇಲ್ಲ ನನಗೆ. ಏನೋ ನಮ್ಮನು ಪಾಪ ಅಂತ ಎರಡು ಬುದ್ಧಿ ಮಾತು ಹೇಳಕ್ ಹೋದ್ರೆ ನನ್ ಮೇಲೆ ಹೇಳ್ಕೊಂಬತ್ತೀಯನ್ಲ? ಪರಮೇಶಿ ಹೊಸಿ ಇರು ನೀನು. ಕಾಲ್ ಕರ್ಕೊಂಡ್ ಬರ್ತೀರ ನೀನು ಕಣೋ. ಭುಜಂಗ, ನೀ ಮಾತಾಡ್ಬೇಡ. ಅಲ್ಲ ಕಣ್ಲ ಪರಮೇಶಿ, ಪಟ್ನ ಸಂಬಂಧನ ಭುಜಂಗ ಏನಾದ್ರು ಹುಡಿಕೊಂಡು ಹೋಗಿದ್ನಾ? ಒಳ್ಳೆ ಸಂಬಂಧ, ಇವನ್ ಮನೇನ ಹುಡಿಕೊಂಬಂದಿದ್ದಕ್ಕಲ್ವಾ ಮದುವೆ ಮಾಡ್ತಾ ಇರೋದು. ಇಷ್ಟಕ್ಕೂ ಮದುವೆನ ಋಣಾನ್ ಸಂಬಂಧ ಅಲ್ವೇಂದ? ಹೌದಪ್ಪ, ಸಾಲ ಮಾಡಿನೇ ಮದುವೆ ಮಾಡ್ತಾವನೆ, ಅದ್ರಾಗ ತಪ್ಪೇನು? ಅಲ್ಲಪ್ಪ, ನಾನು ಹೇಳ್ತಾ ಇರೋದು ಭುಜಂಗಿನ ಒಳ್ಳೇದಕ್ಕೋಸ್ಕರನೇ. ನಾಳೆ ಸಾಲ ಗೀಲ ಮಾಡ್ಕೊಂಡು ಬೀದಿಗೆ ಬಂದು ಕೈ ಚಲ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮ್ಗೆ ಹೊಟ್ಟೆ ಹೊರಕಿಲ್ಲ. ಅವ್ನು ಅದ್ದೂರಿಗೆ ಮಾಡ್ಲಿ ಬಿಡು, ನಮ್ಗೇನು ಹೊಟ್ಟೆ ಕಿಚ್ಚ? ಅಯ್ಯೋ, ನಾನು ಹೇಳಕ್ ಬಂದಲ್ಲ, ಹೆಂಗಾರು ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ನಡಿ. ಆಯ್ತು ಹೋಗಪ್ಪ, ಗೊತ್ತೈತೆ. ಹೇಳಕ್ ಬಂದ್ಬಿಟ್ಟ ಇಲ್ಲಿ ನೋಡು ಹೆಂಗ್ ಹೇಳ್ಕೊಂಡು ಹೋಗ್ತಾವ ಅವನು. ಭುಜಂಗ, ಊರು ಅನ್ಮಕ್ಕೆ 100 ಮಾತು ಬರ್ತದೆ, ಅದಕ್ಕೆಲ್ಲ ಉತ್ತರ ಕೊಡ್ಕೊಂಡು ಕೂತ್ಕೋಬೇಕಾ? ಅದ್ರಾಗೂ ಪರಮೇಶಿ ಊರಾಗೆ ದೊಡ್ಡ ಜನ ಅಂತವ್ನ ವಿರೋಧ ಕಟ್ಕೊಂಡ್ರೆ ಕಷ್ಟ ನಿಂಗೆ. ಮತ್ತೆ ಅವ್ನು ಹೇಳೋದನ್ನ ಕೇಳ್ಕೊಂಡ್ಬಿಟ್ಟು ತಪ್ಪಿರ್ಬೇಕಾಗಿತ್ತ ನಾನು? ಬುಡ್ಲ, ಅವ್ರಿಗೆಲ್ಲ ಹೊಟ್ಟೆ ಉರಿ ಕಂಡ್ಲ. ಅದ್ರಾಗೂ ಮದ್ವೆ ಕೆಲ್ಸಕ್ಕೂ ಯಾರನ್ನು ಕರೀದೆ ನೀನೇ ಓಡಾಡ್ತಾ ಇದೆಯಲ್ಲ, ಅದಕ್ಕೆ ಇವ್ರ ಕಣ್ಣು ಕೂಗ್ತೈತೆ. ಮತ್ತೇನಪ್ಪ ಮಾಡ್ಬೇಕು ಹೇಳಪ್ಪ? ಅಮ್ಮ ಅಜ್ಜವ್ರು ಹೇಳವ್ರೆ ಹಿಂಗೆ ಆಗ್ಬೇಕು ಅಂತ, ಹಂಗಂಗೆ ಮಾಡ್ಬೇಕು ಅಂದ್ರೆ ನಾನು ನಿಂತು ಮಾಡ್ಬೇಕು ತಾನೆ? ಇವನ್ನೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರಾಗ್ತತ? ನೋಡು, ಅಲ್ಲ ನಾನು ಹೊಲ ಮನೆನ ಆಟ ಇಟ್ಟಿದ್ದು ಇವನ್ಗೆ ಹೆಂಗ್ ಗೊತ್ತಾಯ್ತು? ಇನ್ನು ಊರ್ ತುಂಬಾ ಅಡ್ಕೊಂಡ್ ಬಂದ್ಬಿಡ್ತಾನೆ. ಏನಪ್ಪ ಮಾಡೋದು?
ಅಯ್ಯೋ ಏನಾಯ್ತು? ಕೈ ಚಚ್ಕೊಂಡ್ರ? ನೋಡ್ಕೊಂಡ್ ಮಾಡೋದಲ್ವಾ? ಯಾಕೆ ನಗ್ತಿದ್ದೀರಾ? ಯಾಕೆ ಕಣ್ಣಲ್ಲಿ ನೀರು? ನಾಟಕ ಮಾಡಿದ್ರ? ನಿಮ್ಗೆ ಏನಾಯ್ತು ಅಂತ ಒಂದು ಕ್ಷಣ ನನ್ಗೆ ಎಷ್ಟು ನೋವಾಗಿತ್ತು ಗೊತ್ತಾ? ಬರೀ ಹುಡುಗಾಟ ಅಲ್ವಾ ನಿಮ್ಗೆ? ಪದ್ಮಿನಿ, ಸಾರಿ. ಸಾರಿ. ಇರ್ಲಿ ಬಿಡಿ. ಹೀಗೇಳಿ ನಮ್ಮೂರು ಹೆಂಗೈತೆ ಅಂತ. ಹತ್ರ ಬಾ, ಕಿವಿಲಿ ಹೇಳ್ತೀನಿ. ಇಲ್ಲ, ಜೋರಾಗೆ ಹೇಳಿ. ಕಿವಿಲೇ ಹೇಳೋದು.